ಮಕ್ಕಳಿಂದ ಬಾಕ ಬಿರ್ನೆ ಬಾಪ 100 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತ ಬಾಯಿ ಬಡ್ಕಂಡೆ. ಆದ್ರೂ ಇಟ್ಟೊತ್ತಾದ್ರೂ ಬದ್ಲಿಲ್ವಲ್ಲ. ನಾನೇನು ಆದಷ್ಟು ಬಿರ್ನೆ ಮುಲ್ಲಿಕತೆ ಮುಗಿಸ್ಬಿಡುವ ಅಂತ ಪಿಲಾನ್ ಹಾಕೊಂಡಿದ್ರೆ ಎಲ್ಲ ಉಲ್ಟ ಪಲ್ಟ ಆಗೋಯ್ತದೆ. ನಾನು ಏನ್ ಮಾಡೋದೆ ಸುಮ್ಮನೆ. ಎಲ್ಲಿದೆಯೋ ನಿನ್ ಮಗ ಮುಚ್ಚ? ಮುಚ್ಚ ಬಂದಲ್ಲ, ಬೇಜಾರು ಮಾಡ್ಕೋಬೇಡ. ನಾಗಪ್ಪನ ತಂದೆಯಾ ಇಲ್ವೋ? ಬರೀ ಕೈಯಲ್ಲಿ ಬರ್ತೀನ ನಾನು. ನಾನಿಲ್ಲಾದ್ರೆ ನಾಗಪ್ಪ ಇಲ್ಲ, ನಾಗಪ್ಪ ಇಲ್ಲಾದ್ರೆ ನಾನಿಲ್ಲ. 2 ದೇಹ ಜೀವ ಒಂದು. ಸಾನೆ ಸಂತೋಷ ಆಯ್ತದೆ. ಒಂದೇ ಒಂದ್ಕಿತ ಅಪ್ಪನ್ ತೋರಿಸ್ಬಿಡು. ಸಾನೆಯಿಂದ ಭಕ್ತಿಯಿಂದ ಕೈ ಮುಕೊಂಡು ಆಶೀರ್ವಾದ ತಕೊಂಡ್ಬಿಡ್ತೀನಿ. ಅಪ್ಪ ನಾಗಪ್ಪ, ನಿಜವಾಗ್ಲೂ ನಂದೇನು ತಪ್ಪಿಲ್ಲ ತಂದೆ. ನಾಗಪ್ಪ, ಆದಷ್ಟು ಬಿರ್ನೆ ಆ ಮನೆ ಆಳಿ ಮುಲ್ಲಿ ಕೆಲಸ ಮುಗಿಸ್ಬಿಡಪ್ಪ. ನನ್ನ ಮಗಳು ಸಂದಾಕಿರ್ಬೇಕು. ಅದಕ್ಕೆ ಏನೋ ನೀಟೆಲ್ಲ ಮಾಡ್ತೇವ್ನಿ. ಹೋಗನಪ್ಪ. ಏನಪ್ಪ, ನೀನೀಗ ಹಿಂಗೆ ಸೀದಾ ಹೋಯ್ತಾ ಇದ್ರೆ ಬಲ್ಗಡೆಗೆ ಅಡುಗೆ ಮನೆ ಸಿಗ್ತದೆ. ಆ ಅಡುಗೆ ಮನೆ ಮಳಿಕೆ ನಾನು ಹೇಳಿದ್ನಲ್ಲ ಮಲ್ಲಿ ಅಂತ, ಅವಳು ಪಾತ್ರೆ ಜೋಡಿಸ್ತಾ ಇರ್ತಾಳೆ. ಹೋಗಿ ಒಂದೇ ಏಟ್ಗೆ ಟಿಕೆಟ್ ತಗೊಂಡ್ಬಿಡ್ಬೇಕು. ಎಲ್ಲಿಗೆ ಹೇಳು? ಕೈಲಾಸಕ್ಕೆ. ಹಂಗ್ ಮಾಡು, ಹೋಗು. ನಮ್ಮ ನಾಗಪ್ಪ ಕಚ್ಚಿದ್ರೆ ಶಿವನ ಪಾದ ಗ್ಯಾರಂಟಿ. ಆಯ್ತಾಯ್ತು, ಬಚ್ಕಂಡಿ ಸಾಕು. ಮೊದ್ಲು ನಾ ಹೇಳಿದ ಕೆಲಸ ಮಾಡು. ಸರಿ, ಕಾಸು? ಯಾವ ಸೀಮೆನಯ್ಯ ನೀನು? ಇನ್ನು ಕೆಲಸನೇ ಮುಗ್ತಿಲ್ಲ, ಆಗ್ಲೇ ಕಾಸು ಕೇಳ್ತಿದ್ಯಾ? ನೀವೇನು ಹೊಸದಾಗಿ ನೋಡ್ತಾ ಇದ್ದೀರಾ? ಎಷ್ಟನೇ ಕೇಸು ನನಗೆ ಇದು? ನನಗೆ ಒಪ್ಪಿಸಿದ ಮೇಲೆ ಮುಗ್ದೋಯ್ತು. ಕೆಲಸ ಆಗ್ದಂಗೆ ಲೆಕ್ಕ. ಅಯ್ಯಯ್ಯ, ಆಯ್ತು ಅಂತ ನೀನು ಬುಡುಬುಡಿಕೆ ಅವತಾರ ಆಡ್ಬಿಟ್ರೆ ನಾನು ಕೇಳಕ್ಕಿಲ್ಲ. ನನಗೆ ನನ್ನ ಮಗಳ ಜೀವನ ಮುಖ್ಯ. ಅದಕ್ಕೋಸ್ಕರನೇ ಇಟ್ಟೆಲ್ಲ ಮಾಡ್ತೇವೆ. ನಿನ್ನಾಗಪ್ಪ, ನೀನು ನನ್ನ ಮಾತನ್ನ ಕೇಳಕ್ಕೋ, ಒಳ್ಳೇದಾಯ್ತದೆ. ನೋಡು, ಮೊದಲು ಕೆಲಸ ಮುಗಿಸು. ಆ ಮನೆ ಆಳಿ ಮುಲ್ಲಿ ಅವಳಲ್ಲ, ಅವಳ ಜೀವನ ಮುಗಿಸು. ಆಮೇಲೆ ಕೈ ಒಟ್ಟು ಕಾಚಿಸ್ಕೊ ಹೋಯ್ತಾ ಇರು. ಅದೆಲ್ಲ ಆಗಲ್ಲಮ್ಮ. ಫಸ್ಟ್ ದುಡ್ಡು ಮಾಡಿದ್ರು, ಆಮೇಲೆ ನಮ್ಮ ನಾಗಪ್ಪನ ಬಿಡ್ತೀನಿ. ನಾನು ಹೇಳದ್ನಲ್ಲ, ನೀನು ಕೆಲಸ ಮುಗಿಸ್ದೆ ನಂತವ ಬಿರುಗಾಸು ಸಿಕ್ಕಕ್ಕಿಲ್ಲ ಅಟಯ್ಯ, ಆಯ್ತಾ? ನಾ ಹೇಳ್ದಂಗೆ ಮುಗಿಸು, ನೀನು ಕಾಸು ನೀನು ಕೊಟ್ಬಿಡ್ತೀನಿ. ನಂದು ಮಾತು ಅಂದ್ರೆ ಮಾತು. ಇದು ಎಕ್ಕಡ ಅಲ್ಲ, ನಾಲಿಗೆ. ತಿಳ್ಕೊ. ಕೆಲಸ ಮುಗಿಸು, ಆಮ್ಯಾಕ್ ಮೋಸ ಇಲ್ಲ. ಗೊತ್ತಾಯ್ತಾ? 1 ನಿಮಿಷ ಇರು. ನಾ 7 ಗಂಟೆ ನೀನೇನು ಕದ್ಲಾಡಂಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಮಲ್ಲಿ ಏನು ಮಾಡ್ತಾವಳೆ ಅಂತ ನೋಡ್ಕೊ ಬರ್ತೀನಿ. ಆಮ್ಯಾಕ್ ನೀನು ಹೋಗಿ ನಿನ್ನ ಕೆಲಸನ ಶುರು ಹಚ್ಕೊ. ಇಲ್ಲೇ ನಿಂತಿರು. ನಿನ್ನ ನೋಡಿದ್ರೆ ಯಾವಾಗಾರ ಒಂದೊಂದು ಗೀತ ಅಯ್ಯೋ ಪಾಪ ಅನಿಸ್ತದೆ. ಯಾಕೆ ಹೇಳು? ನಂದು ಒಂದು ಹೆಣ್ಣು ಜೀವ ಅಲ್ವೇ, ಅದಕ್ಕೆ. ಆದ್ರೆ ಏನ್ ಮಾಡ್ಲಿ, ಹಂಗನ್ಬಿಟ್ಟು ನಾನು ನಿನ್ಮ್ಯಾಕೆ ಅಯ್ಯೋ ಪಾಪ ಅಂತ ಕರುಣೆ ತೋರ್ಸಕ್ ಹೋಗ್ಬಿಟ್ರೆ ನನ್ನ ಮಗಳು ಜಮನಿ ಮ್ಯಾಕೆ ಯಾರು ಕರುಣೆ ತೋರಿಸ್ತಾರೆ? ಮೊದಲು ನಾವು, ಆಮ್ಯಾಕೆ ಬ್ಯಾರೆಯವರು.
ಬೇಕಾಗಿತ್ತಾ? ಎಂಥದ್ದು ಇಲ್ಲ ಕಣ್ಬಿಡವ. ಚಂದ್ರವ್ವ, ನೆನ್ನೆ ನಾನು ನಿನಗೆ ತುಂಬ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ. ನಿನ್ನ ಸ್ವಭಾವ ನನಗೆ ಹಿಡಿಸ್ದೇ ಇರ್ಬೋದು, ಹಾಗಂತ ನಿನ್ನ ಅಷ್ಟೊಂದು ಗೋಳಿಕೋಬಾರ್ದಾಗಿತ್ತು. ಪಾಪ, ನನಗೆ ತುಂಬ ಖಾರ ತಿನ್ನಿಸ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು ಚಂದ್ರವ್ವ. ಅದ್ಯಾಕವ್ವ ಹಂಗೆ ಮಾತಾಡ್ತೀಯೇ? ಅದನ್ನೆಲ್ಲ ನಾನು ನೆನ್ನೆನೆ ಮರ್ತುಬಿಟ್ಟೆ. ನೀನು ನನ್ನ ಮಗಳಿದ್ದಂಗಲ್ವಾ? ಈಗ ನನ್ನ ಮಗಳು ಜಮ್ನೀನು ಆಗಾಗ ಹಿಂಗೆ ಮುಂಡೆದು ಚೇಷ್ಟೆ ಮಾಡ್ತಿರ್ತದೆ. ಹಂಗನ್ಬಿಟ್ಟು ನಾನು ಬೇಜಾರು ಮಾಡ್ಕೊಳಕ್ಕಾಯ್ತದ ಹೇಳು? ಇಟ್ಟವಾಗ್ಲೂ ಹೇಳ್ತೀನಿ, ನೀನು ಕಂಡ್ರೆ ನಂಗೆ ಒಂಥರ ಅಯ್ಯೋ ಪಾಪ ಅನ್ನಿಸ್ತದೆ. ನೀನು ಮಾತ್ರ ಮನ್ಸ್ನಾಗ ಏನು ಇಟ್ಕೋಬೇಡಕ್ಕಂತ ಅಯ್ಯೋ. ಅಯ್ಯೋ ಚಂದ್ರವ್ವ, ಹಳೆದಿನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸೋದಕ್ಕೆ ನಾನು ನಾಗರಾವ. ಏನಂದ್ರೆ ನೀನು? ನನ್ನ ನಾಗರವ? ಏನವ ನೀನು ಇಂತ ಮಾತಾಡ್ಬಿಟ್ಟೆ? ನೀನು ಬಂಗಾರದಂತ ಹುಡುಗಿ ಕಣವ, ಹಿಂಗೆಲ್ಲ ಮಾತಾಡ್ಬಾರ್ದು. ದಿಟ್ಟವಾಗ್ಲೂ ಹೇಳ್ತೀನಿ, ನಾನು ನಿನಗೆ ಸಾನೇ ಕಷ್ಟ ಕೊಟ್ಬಿಟ್ಟೆ. ಇನ್ಯಾವತ್ತೂ ನಿನ್ನ ಜೀವನದಾಗ ಅಂತ ಕಷ್ಟನ ಕೊಡಕ್ಕಿಲ್ಲ. ಬಂಗಾರದಂತವಳು ನೀನು. ನೀನ್ ಬದುಕಿದ್ರೆ ತಾನೇ ನಾನ್ ನಿನ್ನ ಕಾಟ ಕೊಡಕ್ಕೆ. ಅಯ್ಯೋ, ಹಣೆ ಬರಹಕ್ಕೆ ಹೊಣೆ ಯಾರು ಚಂದ್ರವ್ವ? ನಂದುರ ಅದೃಷ್ಟಕ್ಕೆ ಪಾಪ ನೀನ್ ಮಾಡ್ತೆ ಹೇಳು? ಪರವಾಗಿಲ್ಲ ಕಣವ್ವ, ಚಿಕ್ಕ ವಯಸ್ಸಿಗೆ ಏಟೆಲ್ಲ ತಿಳ್ಕೊಬಿಟ್ಟಿದ್ಯೇ. ಈ ಕಷ್ಟ ಹಸುವು ಅನ್ನೋದು ನಮಗೆಲ್ಲ ತಿಳಿಸ್ತಾ ಹೋಗುತ್ತೆ. ದಿಟ ಕಂದ, ನಿನ್ನ ಮಾತು ದಿಟ ಬಿಡು. ವಯಸ್ಸಿನಾಗೆ ನಾನು ದೊಡ್ಡವಳು ಆಟಯ್ಯ, ಆದರೆ ತಿಳುವಳಿಕೆನಾಗೆ ನೀನು ದೊಡ್ಡವಳು ಆಗ್ಬಿಟ್ಟೆ. ನಿಂತವ ಮಾತಾಡಿ ಒಸಿ ನನ್ನ ಮನಸ್ಸಿಗೆ ಸಮಾಧಾನ ಸಿಕ್ತು ಬಿಡು. ಮಲ್ಲಿ, ಆಚೆ ಕಡೆ ಒಸಿ ಪಾತ್ರೆ ಬಿದ್ದವೆ, ಅವನ್ನೆಲ್ಲ ಸಂದಾಗ ತೊಳೆದ್ಬಿಟ್ಟು ಹಿಂಗೆ ಬಟ್ಟೆನ ಗೋರ್ಸಿಟ್ಟು ಬಿಡವ. ಓ, ಇಷ್ಟೊತ್ತವರೆಗೂ ನೀನು ಅದನ್ನೇ ತಾನೇ ಮಾಡ್ತಾ ಇದ್ದಿದ್ದು? ಕಣ್ ತುಂಬ ನೋಡಿ ನಾನು ಆನಂದ ಪಟ್ಟೆ. ಬಟ್ಟೆನಾಗೆ ಪಾತ್ರೆನೆಲ್ಲ ಒರೆಸಿಟ್ರೆ ಕಿಲಿಬಿಡಿ ಹಾಕಿಲ್ಲ, ಲಕ ಲಕ ಅಂತ ಹೊಳಿತಿರ್ತವೆ. ಆಗ ನಿನ್ನ ದೊಡ್ಡಮ್ಮ ಅವ್ರಿಗೆ ನೀನು ಕಂಡ್ರೆ ಸಾನೆ ಪಿರುತಿ ಹೆಚ್ಚಾಗೋಗ್ಬಿಡ್ತದೆ. ಹೋಗುವ. ಆಯ್ತು ಚಂದ್ರವ್ವ, ನೀನು ಹೇಳ್ದಂಗೆ ಮಾಡ್ತೀನಿ. ಅಯ್ಯೋ ನನ್ನ ತಾಯಿ, ಹೆಣ್ಣು ಅಂದ್ರೆ ನಿಂದಂಗಿರ್ಬೇಕು ಕಣ್ಮಗ. ದಿಟ್ಟವಾಗ್ಲೂ ಸಾನೆ ಸಂತೋಷ ಆಯ್ತು ಅದೇ ನನಗೆ. ಆಯ್ತು, ನನಗೋಸಿ ಸಾನೆ ಕೆಲಸ ಅದೇ. ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಬರ್ಲಾ? ಆಯ್ತು ಚಂದ್ರವ್ವ. ಸಂದಾಗ ಮಾಡವ, ದೇವ್ರು ಒಳ್ಳೇದು ಮಾಡಿದ್ದೀನಿ. ಅಡುಗೆ ಮನೆ ಒಳಿಕೆ ಮಲ್ಲಿ ಅವಳೆ, ನೀನು ಹೋಗಿ ಕಿಟಕಿಯಿಂದ ಅವನ ಬಿಟ್ಬಿಡು. ಹೋಗ್ತಿದ್ದಂಗೆ ಆ ಮಲ್ಲಿಗೆ ಕಚಕ್ನೆ ಕಚ್ಬಿಡ್ಬೇಕು. ಒಂದಕ್ಕಿದ ಶಿವನ್ ಪಾತ ಸೇರ್ಕೊಂಡ್ಬಿಡ್ಬೇಕು. ಹಂಗೆ ಮಾಡು. ಹಂಗಂತ ನಿಮ್ಮ ನಾಗಪ್ಪಂಗೆ ಹೇಳು. ನಮ್ಮ ನಾಗಪ್ಪ ಒನ್ ಟೈಮ್ ನೋಡಿದ್ರೆ 100 ವರ್ಷ ಆದ್ರೂ ಬಿಡಲ್ಲ. ಅಯ್ಯ, ನೀನು ಮನಾಳಾಗೋಗ. ನನಗೆ 12 ವರ್ಷದ ಗಂಟ ಕಾಯಕ್ಕೆ ಅಷ್ಟೆಲ್ಲ ತಾಳ್ಮೆ ಇಲ್ಲ ಕಣಪ್ಪ ನನಗೆ. ನನಗೇನಿದ್ರು ಇವತ್ತು ಈ ಕ್ಷಣದಾಗೆ ಆಗಬೇಕು ಅಂದ್ಕೊಂಡಿದ್ದೀನಿ, ಅದಾಗಬೇಕು. ಹಂಗಂತ ನಿಮ್ಮ ನಾಗಪ್ಪಂಗೆ ಹೇಳು. ತೆಗಿ ನಿಮ್ಮ ನಾಗಪ್ಪನ. ನಾಗಪ್ಪ, ನಾನು ಯಾಕೆ ಮುಲ್ಲಿನ ಸಾಯಿಸ್ತೇವನಿ ಅಂತ ನಿನಗೆ ಸಂದಾಗ ಗೊತ್ತದೆ ತಾನೇ? ನನ್ನ ಮಗಳು ಜಮನಿ ಸಂದಾಗಿರ್ಬೇಕು ಜೀವನದಾಗೆ, ಅದಕ್ಕೆ ಹಿಂಗೆ ಮಾಡ್ತೇವನಿ. ನನ್ನ ಮ್ಯಾಕೆ ದಿಟ್ಟವಾಗ್ಲೂ ಪಾಪ ಮಾಡ್ಕೊಬೇಡಕ್ಕನಪ್ಪ. ನಿನ್ನ ಆಶೀರ್ವಾದ ನನ್ನ ತಲೆ ಮ್ಯಾಕಿರಲಿ. ನಾನು ಹೇಳದ್ನಲ್ಲ, ಅದನ್ನ ಬೇಗ ಮುಗಿಸ್ಬಿಡಪ್ಪ.
ಇದೇ ಅಡುಗೆ ಮನೆ. ಆ ಮಲ್ಲಿ ಇಲ್ಲೇ ಇರೋದು. ಈ ಹಾವು ಇಲ್ಲಿ ಬಿಟ್ಟರೆ ಸೀದಾ ಒಳಗೆ ಹೋಯ್ತಿದ್ದಂಗೆ ಅವಳಿಗೆ ಕಚ್ಚಬೇಕು. ಹಂಗೆ ಬಿಡಬೇಕು ನೀನು. ಹಾಂ, ಬಿಡು. ನಾಗಪ್ಪ, ನೀನು ಇವಳನ್ನ ಮುಗಿಸ್ಬಿಟ್ರೆ ನನ್ನ ಮಗಳು ಸಂದಾಗಿರ್ತಾಳೆ. ಅದಕ್ಕೆ ನಾನು ಇಟ್ಟೆಲ್ಲ ಮಾಡ್ತಾ ಇರೋದು. ಬಿಡು, ನಾನು ಅತ್ತಾಗ ನೋಡ್ತಿರ್ತೀನಿ, ನೀಟಾಗಿ ಬಿಡು. ಹುಷಾರು. ಯಾವ್ರೆ, ನಾನು ಮಾಡೋದ್ರಾಗೆ ಏನು ತಪ್ಪದೆ? ತಾಯಿಯಾಗಿ ಮಗಳಿಗೋಸ್ಕರ ನಾನು ಏನು ಮಾಡೋದು ಬೇಡವಾ? ನನ್ನ ಮಗಳಿಗೆ ನೀನು ಒಳ್ಳೇದು ಮಾಡ್ತೀಯ ಅಂತ ಸಾನೇ ದಿವಸದಿಂದ ಕಾದೆ. ಅಷ್ಟೊಂದು ದೊಡ್ಡ ಗುಣ ನಿಂತವೆಲ್ಲದೆ ನಾನು ನೋಡ್ತಾನೆ. ಅವನಿ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಆ ಮಲ್ಲಿ ಎಲ್ಲಿಂದ ನಾವು ಬಂದು ಈ ಮನೆ ಸೇರ್ಕೊಂಡ್ಲು. ಅವಳು ಈ ಮನೆಗೆ ಗಂಡು ಮಗ ಕೊಡ್ಬೇಕಂತೆ. ಯಾಕೆ? ನನ್ನ ಮಗಳ ಕೈಲಾಗಕ್ಕಿಲ್ವಾ? ನನ್ನ ಮಗಳು ಸಂದಕ್ಕಿಲ್ವಾ? ಏಟೋ ವರ್ಷದಿಂದ ನಮ್ಮಜ್ಜಿ, ನಮ್ಮವ್ವ, ನಾನು ಈ ಮನೆನಾಗೆ ಮೂತ್ರ ತಿಕ್ಕೊಂಡು ಬಿಟ್ಟಿದ್ದೀವಿ. ಇನ್ನು ಮುಂದೆ ನನ್ನ ಮಗಳು, ನನ್ನ ಮೊಮ್ಮಕ್ಕಳು ಈ ಮನೆನಾಗೆ ಜೀತಳಾಗಿ ದುಡ್ದು ವ್ಯಕ್ತಿಕರಂಗಿರ್ಬೇಕಾ? ಅದಕ್ಕೆ ಚಂದ್ರಿ ಬಿಡಕ್ಕಿಲ್ಲ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಇಲ್ಲಿವರೆಗೂ ಈ ಚಂದ್ರಿನ ಯಾರು ಎದುರಾಕೊಂಡಿರ್ಲಿಲ್ಲ. ಆಮಲ್ಲಿ ನಾನು ಒಟ್ಟು ಉರಿ ಹತ್ಕೊಳಗಟ್ಟ ಖಾರ ತಿನ್ಸವಳೆ. ಅಂತವಳ ಬಿಟ್ಬಿಡ್ತೀನ ಗಂಡ್ಮಗ ಕೊಡಕ್ಕೆ? ಇಲ್ಲ, ನನ್ನ ಹೊಟ್ಟೆ ಉರ್ತವಳು ಜೀವನಾನು ಮುಗೀತದೆ, ನನ್ನ ಮಗಳು ಬದುಕು ಸಂದಾಗಾಯ್ತದೆ. ನೀನೇನಾರ ತಿಳ್ಕೊ, ನಾನು ನನ್ನ ಮಗಳಿಗೋಸ್ಕರ ಏನ್ ಬೇಕಾರ ಮಾಡ್ತೀನಿ. ಜಗತ್ತಿಗೆ ಯಾವುದೇ ತಾಯಿ ತಕೋ ಮಕ್ಕಳು ಸಂದಾಗಿರ್ಬೇಕು ಅಂತ ಆಸೆ ಪಡೋ ಜೀವ ಇದು. ಅದೇ ನಾನು ಮಾಡ್ತಾವ್ನಿ. ಇಷ್ಟೆಲ್ಲ ತಡ್ಕೊಂಡು ಕಷ್ಟಪಡ್ತಾ ಇರೋದು ನನ್ನ ಮಗಳು ಜಮ್ನಿಗೋಸ್ಕರ. ನನ್ನ ಕೂಸು ನನ್ನ ಕಣ್ಣೆದಿಗೆ ಸಂದಾಗಿರೋದನ್ನ ನನ್ನ ಕಣ್ ತುಂಬ ನೋಡ್ಬೇಕು ಅಂತ ಆಸೆ ನನಗೆ. ಹೇಳ್ತೀನ ಬಕ್ಕಿರ್ತೀನಿ ನಾನು ಸಾಯೋದ್ರೊಳಗೆ ನನ್ನ ಮಗಳು ಸಂದಾಗಿರೋದನ್ನ ಈ ಕಣ್ ತುಂಬ ನೋಡೇ ಹೋಗೋಳಿ ಚಂದ್ರಿ. ಅದಕ್ಕೋಸ್ಕರ ಏನ್ ಬೇಕಾರ ಮಾಡ್ತೀನಿ. ನೀ ಏನಾರ ತಿಳ್ಕೊ. ಹಾ, ಮಾಡೋದಯ್ಯ. ನನ್ನ ಮಗಳು ಸಂದಾಗಿರ್ಬೇಕು. ಮಲ್ಲಿ, ಹಾ ಏನ್ ಜಮುನಿ? ಗೌರಮ್ಮರ್ದು ಹೊದಿಕೆ ಹೋಗ್ತಿದ್ದೀನಿ. ತುಂಬ ಭಾರ ಇದೆ, ಹಿಂಡಕ್ಕಾಗ್ತಾ ಇಲ್ಲ ಕಣೆ. ಸ್ವಲ್ಪ ಸಹಾಯ ಮಾಡ್ತೀಯಾ? ಇಲ್ಲ ಜಮುನಿ, ಇನ್ನು ಅಡುಗೆ ಮನೆ ಕೆಲಸನೇ ಪೂರ್ತಿ ಆಗಿಲ್ಲ. 5 ನಿಮಿಷ ಬಾರೆ. ಸರಿ, ಬಂದೇ ಇರು.
ಎಷ್ಟೊತ್ತಾದ್ರೂ ಸದ್ದು ಇಲ್ಲ ಸುದ್ದಿನೂ ಇಲ್ಲ. ಸ್ವಲ್ಪ ತಡ್ಕೊಳ್ಳಿ ಅಮ್ಮ ಅವ್ರೆ, ನಾಗಪ್ಪ ಒಳಗಡೆ ಹೋಗವನ ಸರಿಯಾಗಿ ಟೈಮ್ ನೋಡಿ ಕಸ್ತಾನೆ. ಸದ್ದು ಬರುತ್ತೆ, ಸುದ್ದಿನೂ ಬರುತ್ತೆ. ಆಯ್ತು ಬಿಡು, ನೀನ್ ಇಲ್ಲೇ ಇರು, ನಾನು ಆ ಕಡೆ ಇರ್ತೀನಿ. ಸದ್ದಾಯ್ತಿದ್ದಂಗೆ ನಾಗಪ್ಪನ ಹಿಡ್ಕೊಂಡು ನೀನು ಅತ್ತ ಹೋಗಿರು, ನಾನು ಆಮ್ಯಾಗ ಬರ್ತೀನಿ. ಕೆಲಸ ಆದ್ಮೇಲೆ ಬರ್ಲಿಲ್ಲ ಅಂದ್ರೆ ಅಯ್ಯ ಇರೋ ನಾಲ್ಗೆ ಕಣಯ್ಯ. ಸರಿ, ನೀನು ಆ ಕಡೆ ನೋಡ್ಕೋ, ನಾನು ಈ ಕಡೆ ನೋಡ್ಕೊಂತೀನಿ. ಓ ಹುಷಾರು. ಹೀಗೆ ಕಿರ್ಚಿದ್ರು. ಅಮ್ಮ ಕಿರ್ಚ್ಕೊತಾವ್ರೆ ಅಂದ್ರೆ ಮೊನ್ನೆಗೆ ಕಚ್ಚಿರ್ಬೇಕು. ಬಾಯಿ ತುಂಬ ನೊರೆಗೆರೆ ಬಂದು ಶೆಟ್ಕೊಂಬಿಟ್ಟವಳ ಹೆಂಗೋ, ಕಣ್ ತುಂಬ ನೋಡುವ. ಕಿರ್ಚ್ಕೋತಾರೋ ಏನೋ, ನೇಲ್ ಪಾಲಿಶ್ ಎಲ್ಲ ಕೈ ಮೇಲೆ ಚಲ್ತ. ಮಲ್ಲಿ ಮಗಳೇ, ಏನಾಯ್ತು